ಹಾಯ್ ಫ್ರೆಂಡ್ಸ್, ನೋಡಿ ಇವತ್ತು ಮೆಹಂದಿ ತೆಗಿತಾ ಇದ್ದೀನಿ. ನಿಮಗೆ ಸ್ವಲ್ಪ ಚೇಂಜಸ್ ಕಾಣ್ತಾ ಇದೆ. ನಾನು ಉಡುಪಿಯಲ್ಲಿಲ್ಲ, ನಾನು ಬಂದು ಊರಿಗೆ ಬಂದಿದ್ದೀನಿ. ಇವತ್ತು ಬೆಳಿಗ್ಗೆನೆ ಮಳೆ ಇದೆ. ಇವ್ರದ್ದು ಫಂಕ್ಷನ್ ಇದೆ ನಾಳೆಗೆ, ಭೂಮಿಕಂದು ನನ್ನ ತಂಗಿ ಮಗಳದ್ದು. ಏನಪ್ಪ ಅಂದರೆ ಊಟದತ್ತಿ ಇದೆ, ಮತ್ತು ಎಲ್ಲ ಬರ್ತಾಳೆ ನಮ್ಮ ಮನೆ ಊರಿಂದ, ಕುಲ್ಲಳ್ಳಿಯಿಂದ ಫಂಕ್ಷನ್ ಇದೆ ನಾಳೆಗೆ. ಅದಕ್ಕಾಗಿ ನಾನು ಡೈರೆಕ್ಟ್ ಉಡುಪಿದಿಂದ ನನ್ನ ತಂಗಿ ಮನೆಗೆ ಬಂದಿದ್ದೇನೆ. ಅಮ್ಮನ ಮನೆಗೆ ಹೋಗಿಲ್ಲ, ಅವರೆಲ್ಲ ನಾಳೆ ಬರ್ತಾರೆ. ಮೆಹಂದಿ ತೆಗಿತಾ ಇದ್ದೀನಿ. ನೋಡಿ ಈ ಥರ ಬಂದಿದೆ. ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ಇದು ನಾನು ತೆಗಿತಾ ಇದ್ದೆ, ಇದನ್ನು ಅಂಜಲಿ ತೆಗೆದಿದ್ದಾಳೆ. ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ಎರಡು ಮೆಹಂದಿ ಟ್ರೈ ಮಾಡ್ತಾ ಇದ್ದೀವಿ ಆದಷ್ಟು. ನೋಡಿ, ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇವಂದು ಇದೆ ಹುಟ್ಟಿಗಿರ್ನಿ, ಮಲ್ಲೊಂದು ನಾಳೆ, ಇವಳದು ಮತ್ತು ಇವಂದು ಇಬ್ಬರದು ಇದೆ. ನೋಡಿ, ಅವಳದು ಕಾವ್ಯ, ಇವರಕ್ಕ ದೊಡ್ಡಕ್ಕ, ದೊಡ್ಡಪ್ಪನ ಮಗಳು, ಅವಳದು ಕೂಡ 10th ಮುಗಿದಿದೆ. ಅಲ್ಲಿ ಅಡುಗೆ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್, ಹೊರಗಡೆ. ಅಲ್ಲಿ ಅಡುಗೆ ಜೋರಿದೆ, ಅವರು ಅಡುಗೆ ಮಾಡೋದು ಜೋರು ಐತೆ. ಏನು ಮಾಡತ್ತಿದ್ರೆ ಹೇಳು, ನೀನ ಕೊಡಕತ್ತೀನಿ. ನೋಡಿ ಫ್ರೆಂಡ್ಸ್, ಮಾತಾಡ್ರಿ. ನೋಡಿ, ಮೆಕ್ಕೆಜೋಳದ ರೊಟ್ಟಿ. ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಗೊಂಜಾಳ ರೊಟ್ಟಿ ಅಂತೀವಿ ಫ್ರೆಂಡ್ಸ್. ಇದರಲ್ಲಿ ಏನೇನು ಹಾಕಿರ್ಸ್ರೇಕ ರೊಟ್ಟ್ಯಾಗ? ಇದು ಹುಡಿ ಮಾಡಿಸ್ಕೊಂಬ್ರಾಗ ಅಕ್ಕಿ ಗೊಂಜಾಳ ಅಷ್ಟು ಹಾಕಿರಿ. ಸ್ವಲ್ಪ ರೇಷನ್ ಅಕ್ಕಿ ಮತ್ತು ಮೆಕ್ಕೆಜೋಳ ಹಾಕಿ ಬೀಸ್ಕೊಂಬಂದಿರ್ತಾರೆ ಫ್ರೆಂಡ್ಸ್. ರೊಟ್ಟಿ ನೋಡಿ ಯಾವ ಥರ ಇದೆ, ಪೇಪರ್ ಥರ ಇದು ರೊಟ್ಟಿ. ನಾಳೆ ಊಟಕ್ಕೆ ಇದು ತುಂಬಾ ಮಾಡಿದ್ದಾರೆ. ಎಷ್ಟು 300 ರೊಟ್ಟಿ ಮಾಡ್ಯಾರ ನೋಡಿ. ಈ ಥರ ದೊಡ್ಡದು 300 ರೊಟ್ಟಿ. ಈಗ ಆಲ್ರೆಡಿ ಪುಂಡಿ ಪಲ್ಯ ಮತ್ತು ಚಟ್ನಿ ಅದು ರೆಡಿ ಆಗ್ತಾ ಇದೆ ಫ್ರೆಂಡ್ಸ್, ಮಾಡಿರ್ತಾರೆ. ನಾಳೆ ಬೆಳಗ್ಗೆ ಇವ್ರು ಹುಟ್ಟಿಗಿರ್ನಿ ಮೊದಲು ಎಲ್ಲ ಏನು ಕರ್ಕೊಂಬರ್ತಾರೆ, ನಂತರ ಹುಟ್ಟಿಗಿರ್ನಿ ಮಾಡ್ತಾರೆ ಫ್ರೆಂಡ್ಸ್. ಆದಷ್ಟು ಎಷ್ಟಾಗುತ್ತೆ ಅಷ್ಟು ವಿಡಿಯೋನ ಶೇರ್ ಮಾಡ್ತೀನಿ. ಜನರಿಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಲಿಕ್ಕೆ ಹೋಗಿ. ನೋಡಿ, ಇಲ್ಲಬೇಕಿ ಚಪಾತಿ ಮಾಡತ್ತಾರ ಅಕ್ಕ ತಂಗಿಯರು. ಅಲ್ಲವಿ ಚಪಾತಿ ಬೇಯಿಸಾಕತ್ತಾಳು. ಧನುಷ್ ಊಟ ಮಾಡತ್ತಾನೆ ಇಲ್ಲಿ. ನೋಡಿ ಚಪಾತಿ ಹೆಂಗೆ ತಿಳತ್ತಾಳ. ನಮ್ಮ ಉತ್ತರ ಕರ್ನಾಟಕದ ಚಪಾತಿ ಅಲ್ಲ. ನೋಡ್ರಿ ಎಷ್ಟು ದೊಡ್ಡ ಚಪಾತಿ ಮಾಡಾಕ. ಅಂಜಲಿ ಅಲ್ಲಿ ಕಾವ್ಯ. ಒಂದೇ ಸೇನ ರಾತ್ರಿ ಊಟಕ್ಕೆ ಚಪಾತಿ, ಬದ್ನಿಕಾಯಿ ಪಲ್ಯ, ಅನ್ನ, ಸಾಂಬಾರು. ಇಲ್ಲ ಏನು ಮಲ್ಲು, ಇದೇ ಬಾ ಮಾತಾಡತ್ತಿದ್ ಮಾತಾಡೀಗ. ಇದೇ ಹೇಳತ್ತಿದ್ಲೆ ಹಾಯ್ ಬಾಯ್. ನೋಡಿ, ನಿಮಗೆಲ್ಲ ಹಾಯ್ ಬಾಯ್ ಏನಂತಿದ್ದೆ. ಈಗ ರವಾನ ತೆಕ್ಕು ಕುಂದ್ರತ್ತಂತೆ ನೋಡಲ್ಲಿ. ಹಾಯ್ ಫ್ರೆಂಡ್ಸ್ ಅದು ಜೋರ್ಲೆ ಹೇಳು. ಬಾಯ್ ಜೋರ್ಲೆ ಹೇಳು. ಹಾಯ್ ಫ್ರೆಂಡ್ಸ್, ನಾಳೆ ಊಟದ ಹೇಳು ಮಲ್ಲು, ಹೇಳು ಹಾಯ್ ಫ್ರೆಂಡ್ಸ್ ಅನ್ನು. ಹಿಂಗೆ ಮಾಡಿ ಹಾಯ್ ಅನ್ನು ಮಲ್ಲು. ನೋಡಿ, ಕರೆಂಟ್ ಹೋಯ್ತು. ಸರಿಯಾದ ಟೈಮಿಗೆ ಕರೆಂಟ್ ಹೋಯ್ತು ನೋಡಿ. ಊಟ ಮಾಡ್ತಾರೆ ಮಾಮಾರು. ನೋಡಿ, ಅಲ್ಲಿವರೆಗೂ ವಯಸ್ಸು ಕೊಟ್ಟಿದ್ದೆ, ನಾರ್ಮಲ್ ವಯಸ್ಸು. ಇಲ್ಲಿ ಬಂದುಬಿಟ್ಟು ನನ್ನ ತಂಗಿ ಮನೆಗೆ ಎಲ್ಲ ಏನು ಕರ್ಕೊಂಬಂದಿದ್ದಾರೆ. ಹಾಗೆ ನನ್ನ ತಂಗಿ ಮಗಳದ್ದು ಉಡುಗೊಟ್ಟಿ ಇತ್ತು, ಹಾಗೆ ಮಗಂದು ಶಾಲ್ ಹೊತ್ಸೋ ಕಾರ್ಯಕ್ರಮ ಇಟ್ಕೊಂಡಿದ್ರು. ಎರಡೂ ಒಂದೇ ದಿನ ಇತ್ತು. ಎಲ್ಲ ಏನು ಕರ್ಕೊಂಬರೋದು, ಶಾಲ್ ಹೊತ್ಸೋದು, ಉಡುಗೊಟ್ಟಿ. ಹಾಗಾಗಿ ಫ್ರೆಂಡ್ಸ್ ಇಲ್ಲಿ ಇಷ್ಟು ವಿಡಿಯೋ ಮಾಡ್ಕೊಂಡು ನಾನು ಇಲ್ಲಿ ನೋಡಿ ನಮ್ಮ ಸೋದರ ಅತ್ತೆ ಮತ್ತು ನಮ್ಮ ಅಕ್ಕ ಇಬ್ಬರು ಇದು ತಿಂಡಿ ಮಾಡ್ತಾಯಿದ್ರು. ಬಂದ ತಕ್ಷಣ ಇಲ್ಲಿ ಒಳಗಡೆ ಚಪಾತಿ ಮಾಡ್ತಾಯಿದ್ರು ಅವ್ರ ಸಂಬಂಧಿಕರೆಲ್ಲರೂ ಇವರು. ಅಲ್ಲಿ ಜಾಸ್ತಿ ಹೊರಗಡೆ ಅಡುಗೆ ಮಾಡಲಿಕ್ಕೆ ಹೇಳೋದಿಲ್ಲ, ಎಲ್ಲ ಮನೆಯವರು ಸೇರಿ ಮಾಡ್ತಾರೆ ಅಡುಗೆ.
ಹೊರಗಡೆ ಸ್ವಲ್ಪ ಮಾಡಿದ್ರು ಗಂಡಸರು, ಒಳಗಡೆ ನಾವು ಚಪಾತಿ ಎಲ್ಲ ಮಾಡಿದ್ವಿ. ಇಲ್ಲಿ ಉಡಿ ತುಂಬ್ತಾ ಇದ್ದಾರೆ ಎಲ್ಲವೈಗೆ. ಇವರು ಪಿಂಕ್ ಸೀರೆಯವರು ನನ್ನ ತಂದೆಯ ಚಿಕ್ಕಮ್ಮ, ಅವರು ನಮ್ಮ ಸೋದರತ್ತೆ, ನಮ್ಮ ತಂದೆಯವರ ಸೋದರತ್ತೆ. ಅವ್ರ ಮಗನಿಗೆ ನನ್ನ ತಂಗಿನ ಕೊಟ್ಟೆ ಇರೋದು, ಚಿಕ್ಕ ತಂಗಿ, ಲಾಸ್ಟ್ ನವತೇಜ್ಗಳ ಅಮ್ಮ. ಇಲ್ಲಿ ಇವರು ಆರೆಂಜ್ ಸೀರೆಯವ್ರ ಮುಂದ್ಗಡೆ ಕೂತಾರಲ್ಲ, ಅವರು ಎಲ್ಲವೈ ಪೂಜಾರಿ. ಹಾಗಾಗಿ ಇಲ್ಲಿ ಉಡಿ ತುಂಬ್ತಾ ಇದ್ದಾರೆ ನೋಡಿ. ಈಚೆ ಸೈಡು ನನ್ನ ಸೋದರತ್ತೆ ಇದ್ದಾರೆ, ನಮ್ಮಮ್ಮ ಇದ್ದಾರೆ, ಇಬ್ಬರು ಇದ್ದಾರೆ ಒಂದೇ ಕಡೆಗೆ. ಹಾಗಾಗಿ ಫ್ರೆಂಡ್ಸ, ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ. ನಾನು ವಿಡಿಯೋ ಮಾಡಲಿಕ್ಕೆ ಬೇರೆಯವ್ರ ಹತ್ರ ಕೊಟ್ಟಿದ್ದೆ, ವಿಡಿಯೋ ಮಾಡಲಿಕ್ಕೆ ನಾನಂದರೆ ಇರಲಿಲ್ಲ ಅಲ್ಲಿ ವಿಡಿಯೋ ಮಾಡಲಿಕ್ಕೆ. ಮತ್ತು ಧನುಷ ಕೂಡ ಬಂದಿರಲಿಲ್ಲ ಒಳಗಡೆ, ಯಾಕಂದರೆ ಅಲ್ಲಿ ಫುಲ್ ಹೆಣ್ಮಕ್ಳು ಇರ್ತಾರಲ್ಲ, ಅವ್ನು ಒಳಗಡೆನೂ ಬಂದಿರಲಿಲ್ಲ, ಬೇರೆಯವ್ರ ಹತ್ರ ಕೊಟ್ಟಿದ್ದೆ. ಹಾಗಾಗಿ ಅದು ಏನೇನೋ ವಿಡಿಯೋ ಮಾಡಿದ್ದಾರೆ. ಇಲ್ಲಿ ಚೌಡಿಕೆ ಪದ ಎಲ್ಲ ಹಾಡ್ತಾ ಇರ್ತಾರಲ್ಲ, ಹಾಗಾಗಿ ಅದು ಸ್ವಲ್ಪ ವಿಡಿಯೋ ಮಾಡಿದ್ದಾನೆ. ಇಲ್ಲೆಲ್ಲ ಅಂದರೆ ಹೊರಗಡೆ ಈಚೆ ಸೈಡಿಗೆ ನನ್ನ ತಂಗಿ ಮಗಳಿಗೆ ಸೀರೆ ಉಡಿಸ್ಲಿಕ್ಕೆ ಅಂಥೇಳಿ ನಾನು ಕೂಡ ಅಲ್ಲಿಗೆ ಹೋಗಿದ್ದೆ. ಇಲ್ಲಿ ಸ್ವಲ್ಪ ನಾನು ಮಂಗಳಾರತಿ ಮಾಡೋವಾಗಿದ್ದೆ, ಮಂಗಳಾರತಿ ಆದಮೇಲೆ ಹೋದೆ. ಈಗ ಉಡಿ ತುಂಬ್ತಾ ಇದ್ದಾರೆ ನೋಡಿ ಎಲ್ಲ. ಇಲ್ಲಿ ಯಾಕೆ ಬಂದಿದ್ದಾರೆ ನನ್ನ ತಂಗಿ ಮನೆಗೆ ಅಂಥೇಳಿ ನೀವು ಕೇಳ್ಬೋದು ನನಗೆ ಕಮೆಂಟಲ್ಲಿ ಕೂಡ. ಯಾಕೆ ಅಂದರೆ ನನ್ನ ತಂಗಿಗೆ ಮದುವೆ ಆದಮೇಲೆ ತುಂಬ ವರ್ಷದಿಂದ ಮಕ್ಕಳಾಗಿರಲಿಲ್ಲ. ನಮ್ಮಮ್ಮನ ಮನೆಗೆ ಎಲ್ಲ ಬಂದಿದ್ಲು. ಆವಾಗ ಕೇಳಿದಾಗ ಹೇಳಿದ್ಲು, ನನ್ನನ್ನು ನಿಮ್ಮ ಮನೆಗೆ ಹೋಗಿ ಅಂಬ್ಲಿ ಕುಡಿಸಿ ಕಳಿಸು, ನಿನಗೆ ನಾನು ಮಕ್ಕಳು ಕೊಡ್ತೀನಿ ಅಂತ ಹೇಳಿದರು. ನಾನು ಕರ್ಕೊಂಡು ಹೋಗ್ತೀನಿ, ನನಗೆ ಮಕ್ಕಳ ಕೊಡು ಅಂಥೇಳಿ ನನ್ನ ತಂಗಿ ಕೇಳ್ಕೊಂಡಿದ್ಲು. ಹಾಗಾಗಿ ಈಗ ಅವಳಿಗೆ 2 ಹೆಣ್ಮಕ್ಳು 1 ಗಂಡು ಮಗು ಇದೆ. ಅದಕ್ಕಾಗಿ ಎಲ್ಲ ಅವ್ರ ಊರಿಗೆ ಕರ್ಕೊಂಡು ಹೋಗಿದ್ದಾಳೆ. ಮಾಲಿಂಪುರ ಹತ್ರ ಹಂದಿಗುಂದಿದು, ಕುಲ್ಲಳ್ಳಿದಿಂದ ಅಲ್ಲಿಗೆ ಕರ್ಕೊಂಡು ಹೋಗಿದ್ದಾರೆ. ನಮ್ಮೆಲ್ಲವ ಇದೆಷ್ಟು ಇದೆ ನೋಡಿ, ಗೊತ್ತಾ ನಿಮಗೆ? ಅದಕ್ಕೆ ನಾವು ನಮ್ಮ ಮನೆಯಲ್ಲಿ ಎಲ್ಲರೂ ಎಲ್ಲ ನೋಡಿ. ಈಗ ಮತ್ತು ನಾಳೆ ಗುರುವಾರ ದಿನ ಕೂಡ ನಮ್ಮ ಅಮ್ಮ ನಮ್ಮ ಚಿಕ್ಕಪ್ಪರ ಮನೆಗೆ ಬರ್ತಾ ಇದ್ದಾಳೆ ತೋಟಕ್ಕೆ. ಇಲ್ಲಿ ಚಿಕ್ಕ ಎಲ್ಲವ ಯಾರು ಇವರೆಲ್ಲ ಮಾತಂಗಿಗಳು ಅಂತೇಳಿ ಕರೀತಾರೆ ನೋಡಿ ಅವರು. ನಾವು ಅದೇ ಏನೇ ಇದ್ದರೂ ಎಲ್ಲವೇನೂ ಜಾಸ್ತಿ ಕೇಳ್ಕೊತೀವಿ ಫ್ರೆಂಡ್ಸ. ನಿಮಗೂ ಒಳ್ಳೆಯದಾಗಲಿ ಅಂಥೇಳಿ ಕೇಳ್ಕೊತೀನಿ. ಇಲ್ಲಿ ಮಂಗಳಾರತಿ ಕೂಡ ಸ್ಟಾರ್ಟ್ ಆಯಿತು ನೋಡಿ. ಮಂಗಳಾರತಿದು ಓನ್ ವಾಯ್ಸ್ ಕೊಡಬೇಕಂದೆ ನಾನು. ಇಲ್ಲಿ ಗಜಿಬಿಜಿ ಅನ್ನಿಸ್ತಾ ಇತ್ತು, ಹಾಗಾಗಿ ಬಿಟ್ಟೆ. ಎಲ್ಲ ಜನ ಎಲ್ಲ ಮಾತಾಡ್ತಿರ್ತಾರಲ್ಲ, ಅದಕ್ಕೆ ಅದೇ ಚೆನ್ನಾಗಿರುತ್ತೆ, ಏನಾದರೂ ಅನ್ಬೋದು ಅಂಥೇಳಿ ನಾನು ವಾಯ್ಸ್ ಕೊಡ್ತಾಯಿದ್ದೀನಿ. ಇಲ್ಲಿ ಮಂಗಳಾರತಿ ಸ್ಟಾರ್ಟ್ ಮಾಡೋ ಟೈಮಿಗೆ ಕರೆಂಟ್ ಕೂಡ ಆಯಿತು. ಅವರಲ್ಲೇ ಟೈಮಿಂಗ್ಸ್ ಹೊಲದಲ್ಲಿ ಕರೆಂಟು. ಇದು ಮಂಗಳಾರತಿ ಇಲ್ಲಿಗೆ ಮುಗಿಯಿತು ಫ್ರೆಂಡ್ಸ್. ಎಲ್ಲವ ಇದೆಲ್ಲ ಅತಿಂದ ಊಟ ಎಲ್ಲ ಸ್ಟಾರ್ಟ್ ಆಯಿತು. ಇಲ್ಲಿ ನೋಡಿ, ಈಗ ಆರತಿ ಮಾಡೋರು ಆರತಿ ಮಾಡ್ತಾರೆ, ಇದನ್ನು ಮಾಡೋರು ಮಾಡ್ತಾರೆ. ಇಲ್ಲಿ ಬಂದುಬಿಟ್ಟು ನಾನೀಗ ಹೊರಗಡೆ ಬಂದೆ. ಅಲ್ಲಿಂದ ಮಂಗಳಾರತಿ ಮುಗಿದ ತಕ್ಷಣ ಹೊರಗಡೆ ಬಂದೆ. ನನ್ನ ತಂಗಿ ಮಗಳಿಗೆ ಸೀರೆ ಉಡಿಸ್ಲಿಕ್ಕೆ ಹೋದೆ ನಾನು. ಸೀರೆ ಉಡಿಸ್ಕೊಂಡು, ಸೀರೆ ನಾನು ಉಡಿಸ್ಲಿಲ್ಲ, ನಮ್ಮ ತಂಗಿನೇ ಗಾಣಿಯರು ಉಡಿಸಿರು. ಹೇರ್ ಸ್ಟೈಲ್ ಒಂದು ಮಾಡ್ಕೊಂಬಂದೆ. ಅವಳಿಗೆ ಹೇರ್ ಸ್ಟೈಲ್ ತುಂಬಾ ಚಿಕ್ಕದು, ಒಂದು 3 ಇಂಚು 4 ಇಂಚು ಅಷ್ಟೇ ಇತ್ತು ಅವಳು ಕೂದಲು. ಅದಕ್ಕೆ ನಾನು ಹೇರ್ ಸ್ಟೈಲ್ ಮಾಡ್ಬೇಕಾದ್ರೆ ತುಂಬಾ ಕಷ್ಟ ಆಯ್ತು ನೋಡಿ. ಏನೋ ಒಂದು ತಕ್ಕ ಮಟ್ಟಿಗೆ ಮಾಡಿದ್ದೀನಿ ಫ್ರೆಂಡ್ಸ್. ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ಇವನು ಬಂದು ನನ್ನ ತಮ್ಮ, ಇವಳು ಬಂದು ನನ್ನ 2ನೇ ತಂಗಿ. ಇಲ್ಲಿ ಮಾಡ್ತಾಯಿದ್ದಾರೆ ನೋಡಿ. ಅವನು ನಮ್ಮ ತಮ್ಮ, ಅವನು ನನ್ನ ತಂಗಿ ಮಗ ಅಳ್ತಾ ಇದ್ದಾನೆ. ಶಾಲೆ ಹೊದಿಸ್ಬೇಕಲ್ಲ, ತುಂಬಾ ಅಳ್ತಾ ಇದ್ದ, ಕೂತ್ಕೊಳ್ತಾ ಇರಲಿಲ್ಲ. ಹಾಗಾಗಿ ಇಲ್ಲಿ ಇವಳಿಗೆ ದಂಡೆ ಕಟ್ಟಬೇಕು, ಹೂವಿನ ಹಾರ ಕೂಡ ಹಾಕಬೇಕು. ಅದು ವಿಡಿಯೋನ ಮಾಡಿಲ್ಲ ಫ್ರೆಂಡ್ಸ್, ನಾನು ಬೇರೆಯವ್ರ ಹತ್ರ ಕೊಟ್ಟಿರೋದ್ರಿಂದ ವಿಡಿಯೋನ ಮಾಡಿಲ್ಲ. ಅವರು ಜನ ಇದ್ದರು, ಬೈತಾ ಇದ್ರು ಅಂಥೇಳಿ. ಇಲ್ಲಿ ನೋಡಿ ಅವಳಿಗೆ ದಂಡೆ ಕಟ್ಟಿದೆವು. ನಮ್ಮ ಉತ್ತರ ಕರ್ನಾಟಕದ ಸಂಪ್ರದಾಯ ಪ್ರಕಾರ ಸ್ವೀಟ್ಸು, ಹಣ್ಣು ಎಲ್ಲ ತರಬೇಕಲ್ಲಿ. ಇಲ್ಲಿ ಫೋಟೋಗ್ರಾಫರ್ ಅಣ್ಣ ಬಂದಿದ್ದಾರೆ. ಸ್ವಲ್ಪ ನಾನು ಇದನ್ನು ಡಿಲೀಟ್ ಮಾಡಿದೆ, ಮತ್ತು ಎಲ್ಲಿ ಸೇರ್ಕೋತೋ ಗೊತ್ತಿಲ್ಲ, ಸ್ವಲ್ಪ ಸಾರಿ ಫ್ರೆಂಡ್ಸ. ಇಲ್ಲಿ ನೋಡಿ ಮತ್ತೆ ನನ್ನ ತಂಗಿನ ಕುಂದಿರ್ಸಿದ್ದೆವು. ಈಕೆ ಚಿಕ್ಕ ತಂಗಿ ಈಗೇನು ಕುರ್ಚಿ ಮೇಲೆ ಕೂತಾಳಲ್ಲ, ನನ್ನ ಮೊದಲನೇ ತಂಗಿ. ಈಚೆ ನನ್ನ ಹಿಂದ್ಗಡೆ ನಮ್ಮ ತಂಗಿ ನಿಂತಿದ್ದಾಳಲ್ಲ, ಅವಳು ನನ್ನ 3ನೇ ತಂಗಿ. ಲಾಸ್ಟ್ ನಾವು 4 ಜನ ಅಕ್ಕ ತಂಗಿಯರು ಅಲ್ಲೇ ಇದ್ದೀವಿ ನೋಡಿ, ವಿಡಿಯೋದಲ್ಲೇ ಸಿಗ್ತೇವೆ. ಇಲ್ಲಿ ಬಂದು ನಾನು ಅವನಿಗೆ ಕಡ್ಗ ಓದಿದೆ, ಬೆಳ್ಳಿ ಕಡ್ಗ ಕೈಗೆ ಹಾಕಿದೆ. ಫೋಟೋ ತಗೊಳ್ತಾ ಇದ್ದೆ, ಕೈ ಕಸರ್ಕೊತಾ ಇದ್ದ. ಹಾಗೆ ನನ್ನ 2ನೇ ತಂಗಿ ಈಗೇನು ಬಟ್ಟೆ ಕೊಡ್ತಿದ್ದಾಳೆ, ಅವಳು ಬೆಳ್ಳಿ ಚೈನಾ ತಂದಿದ್ಲು. ಈ ತಂಗಿ ತಂದು ಅವರಿಗೆ ಡ್ರೆಸ್ ಎಲ್ಲ ತಂದಿದ್ಲು, ಚಿಕ್ಕ ತಂಗಿ. ನನ್ನ ತಂಗಿ ಸೀರೆ ಡ್ರೆಸ್. ನಮ್ಮ ಅತ್ತೆ ನೋಡಿ, ಇವ್ರು ನಮ್ಮ ಸೋದರತ್ತೆ, ನಮ್ಮ ಅಪ್ಪನ ತಂಗಿ. ಬೆಳ್ಳಿದು ಬ್ರೇಸ್ಲೆಟ್ ತಂದಿದ್ರು ಅವನಿಗೆ, ಅದು ಎಲ್ಲ ಹಾಕಿಸ್ಕೊಳ್ತಾ ಇದ್ದ. ಆದರೆ ಹೂವಿನಾರ ಹಾಕು ಅಂದರೆ ಅಳ್ತಾ ಇದ್ದ. ಇಲ್ಲಿ ಪಕ್ಕದವ್ರು ಕೂತ್ಕೊಂಡವ್ರ ಕೈಯಲ್ಲಿ ಕೊಟ್ಟಿವಿ ನೋಡಿ ಹೂವಿನಾರ, ಅಂಥದ್ದೆಲ್ಲ ಹಾಕ್ಕೊಳ್ತಾ ಇಲ್ಲ, ಕೂಗ್ತಾ ಇದ್ದ ಅಷ್ಟೊಂದು. ಎಷ್ಟು ಹೇಳಿದ್ರು ಕೇಳ್ತಾ ಇರಲಿಲ್ಲ. ಹಾಗಾಗಿ ನೋಡಿ ಈ ಥರ ಮಾಡಿದ್ದೀವಿ, ಎಷ್ಟು ಆಗಿದೆ. ಮತ್ತು ಅವ್ರ ಮನೆ ಮಂದಿಗೆಲ್ಲ ನಾವು ಬಟ್ಟೆ ತೊಗೊಂಡು ಹೋಗಿದ್ವಿ. ಏರಿ ಮಾಡಬೇಕು ಈ ಥರ. ನಮಗೂ ಅಷ್ಟು ಗೊತ್ತಿರಲಿಲ್ಲ. ನನ್ನ ಶ್ರೇಯಾಂದು ಸಿಂಪಲ್ಲಾಗಿ ಮಾಡಿದ್ವಿ ನಾವು, ಅಷ್ಟು ಗ್ರ್ಯಾಂಡಾಗಿ ಏನು ಮಾಡಿಲ್ಲ.
ಇವರು ತುಂಬಾ ಗ್ರ್ಯಾಂಡಾಗಿ ತುಂಬ ಚೆನ್ನಾಗಿ ಮಾಡಿದರು. ಈಗ ಬಂದು ಕೂತ್ಕೊಂಡ್ರಲ್ಲ ನನ್ನ ತಂಗಿ ಮಾವ, ಅವ್ರ ಕೈಗೆ ಏನಾಗಿದೆ ಅಂಥೇಳಿ ಕೇಳ್ಬೋದು. ಅವ್ರ ಕೈಗೆ ಹಾವು ಕಚ್ಚಿದೆ ಫ್ರೆಂಡ್ಸ. ಹಾವು ಕಚ್ಚಿ ತುಂಬ 2ರಿಂದ 3 ತಿಂಗಳಾಯಿತು. ಆಪ್ರೇಷನ್ ಎಲ್ಲ ಮಾಡಿ ಇದನ್ನು ಮಾಡಿದರೆ ಅದು ಕೈ ಮಾಯ್ತಾ ಇದೆ ಈಗ. ನಮ್ಮ ದೊಡ್ಡಮ್ಮ ಬಂದಿದ್ರು ನೋಡಿ ಬಾಗಲಕೋಟೆಯವರು ಇಲ್ಲಿ, ಮತ್ತು ನಮ್ಮ ಅಪ್ಪನ ಅಣ್ಣನ ಹೆಂಡತಿ ಇವರು ಕೂಡ ಇಲ್ಲಿ ಕೂತಿದ್ದಾರೆ. ಇವರು ಬಂದು ಅವ್ರ ಮಾವ ಆವಾಗಲೇ ಹೇಳಿದ್ನಲ್ಲ, ಈಚೆ ನಮ್ಮ ತಂಗಿ ಪಕ್ಕಕ್ಕೆ ಕೂತಂದವರು ಅವ್ರ ಅತ್ತೆ. ನಮ್ಮಮ್ಮ ನೋಡಿ 2.5 ಗ್ರಾಮ್ ಉಂಗುರ ತೊಗೊಂಡೋಗಿದ್ರು, ಅಂದರೆ ಪಾಲ್ತುಕ್ ಉಂಗುರ ಅಂತ ಕರಿತೀವಿ ನಾವು ಉತ್ತರ ಕರ್ನಾಟಕ ಸೈಡು. ಅವಳಿಗೆ ಸುತ್ತುಂಗುರ ಅಂದರೆ 24 ಕ್ಯಾರೆಟ್ ಉಂಗುರ ತೊಗೊಂಡೋಗಿದ್ರು, ಹಾಗೆ ಬೆಳ್ಳಿ ಚೈನ ತೊಗೊಂಡೋಗಿದ್ರು. ಇವ್ರು ಬಂದು ನನ್ನ ತಂಗಿ ಭಾವನ ಹೆಂಡತಿ ಇವರಿಬ್ಬರು. ಆಯರಿ ಮಾಡಿದ್ವಿ ಅವ್ರಿಗೂ ಕೂಡ. ಅವರು ದೊಡ್ಡವರು ನಮ್ಮ ತಂಗಿ ಭಾವ, ಮತ್ತು ಇವರು ಬಂದು ನಮ್ಮ ತಂಗಿ ಹೆಣ್ಮಗಳು. ಇವರು ಅವರ ಯಜಮಾನ್ರು ಬಂದಿರಲಿಲ್ಲ, ಹಾಗಾಗಿ ಅವ್ರ ಮಗಳು ಆಚೆ ಸೈಡ್ ಕೂತಿದ್ಲು ನೋಡಿ, ಚಿಕ್ಕವಳು ಬಂದು. ಅವರಿಗೂ ಕೂಡ ನಾವು ಸೀರೆ ಅವ್ರಿಗೂ ತೊಗೊಂಡೋಗಿದ್ವಿ. ಇವ್ರು ಬಂದು ನನ್ನ ತಂಗಿ ಮಾವನ ತಂಗಿಯೇನು ಅಕ್ಕ ಇದ್ದಾರೆ ಅಷ್ಟು ಗೊತ್ತಿಲ್ಲ. ಇವರೆಲ್ಲ ಅವ್ರ ಭಾವನ ಮಕ್ಕಳು ಚಿಕ್ಕವರು. ನಾವು ಸ್ವೀಟ್ ಎಲ್ಲ ಕೇಕ್ ತೊಗೊಂಡೋಗಿದ್ವಿ, ಕೇಕ್ ಕಟ್ ಮಾಡಿಸಿದ್ವಿ, ಅದನ್ನು ವಿಡಿಯೋ ಮಾಡಿಲ್ಲ. ಇಲ್ಲೆಲ್ಲ ನಿತ್ತವ್ರದ್ದು ಸ್ವಲ್ಪ ವಿಡಿಯೋ ತೊಗೊಂಡಿದ್ವಿ ನೋಡಿ. ಇಲ್ಲಿ ಈ ಥರ ಬಂದಿದೆ ಹುಡ್ದಟ್ಟಿ ಕಾರ್ಯಕ್ರಮ. ಸಿಂಪಲ್ಲಾಗಿ ಇಲ್ಲಿ ಬಂದು ಚಿಕ್ಕ ಫ್ಯಾಮ್ಲಿ ನಿಂದ್ರಾಕತ್ತಿತ್ತು. ಅದ್ರಾಗ ನನ್ನ ತಂಗಿ ಕೂಡ, ನಾನು ಅದರೊಟ್ಟಿಗೆ ಜಾಯಿಂಟ್ ಆಗ್ತೀನಿ ಅಂತ ಹೋದ್ಲು. ಇವಳು ನೋಡಿದ್ರು 2ನೇ ತಂಗಿ ನನ್ನ ತಂಗಿ. ಇಲ್ಲಿ ಬಂದು ನಮ್ಮ ದೊಡ್ಡಮ್ಮ, ನಮ್ಮವ್ವ, ನಮ್ಮ ತಂಗಿ, ಅತ್ತಿ, ನಮ್ಮ ಎಲ್ಲರೂ ಕೂಡ ನಿಲ್ತಾಯಿದ್ರು ಫೋಟೋಗೆ. ನಾವು ಫೋಟೋದವ್ರು ಬಂದಿದ್ರಲ್ಲ, ಫೋಟೋ ತೆಗೆಸ್ಕೊತಾಯಿದ್ರು. ಅದ್ರಾಗ ನಾನು ಹೋಗ್ತೀನಿ ಅಂತೇಳಿ ನಾನು ಹೋಗ್ರಿ ರಮೇಶ್ ಮಾಮ ಹೋಗ್ರಿ, ನೀವು ಹೋಗಿ ಮುಂದಕ್ಕೆ ಹಂಗ ಹಾಕಿಸ್ಕೊತ ಹೋಗ್ರಿ ಸುರೇಶ್ ಮಾ, ನೀವು ಹೋಗ್ರಿ ಚಾನಲ್ ಒಳಗೆ ಬರ್ತೈತಿ, ಹೋಗ್ರಿ ಬರ್ತೈತಿ ಹೇಳ್ರಿ ನೀವು ಎಲ್ಲಾರು. ನಮ್ದು ಬರ್ತೈತಿ ಹೇಳ್ರಿ, ಅಲ್ಲಿ ಫೋಟೋ ಕಡೆ ಕೊಡ್ರಿ ನೀವು, ನಮ್ದು ಬರ್ತೈತ್ರಿ ಇದು. ರಮೇಶ್ ಸುರೇಶ್ ಮಾರಿ ಸ್ವಲ್ಪ ಮಾತಾಡ್ರಿ. ಹೆಂಗಾತ್ರಿ ಮಗಳದ್ರಿ ಹೆಂಗಾತ್ರಿ? ಚಂದ ಆತ್ರಿ? ಜೋರ್ಲೆ ಹೇಳ್ರಿ. ಚಲೋ ಆಯ್ತ್ರಿ? ಹೇಗಿತ್ತ ಗಮ್ಮತ್ತ? ಸುಸ್ಲಾಕ ಹಾಯ್ ಹೇಳು. ರೀಲ್ಸ್ ಇಲ್ರಿ, ಯೂಟ್ಯೂಬ್ ಚಾನಲ್ ಐತೆನ? ಆಶೀರ್ವಾದ ಅದ ಏನೇನೈತಿ ಊಟಕ್ಕೆ? ನಾನು ನಿಮ್ಮ ಆಶೀರ್ವಾದದಿಂದ ಬರ್ತೈತೆ ಹೇಳು. ಈಟಾಗ್ಲಿ ಆಟಾಗ್ಲಿ ಎಲ್ಲ ಇಂತ ಆಯ್ಕೆ ಮಾಡಿದ್ರೆ ತುಳುವಳ್ಯಾಗ ನಮ್ಮ ಅಲ್ಲಿ ಯಾರು ಮಾಡ್ಯಾರ ಅವ್ರದಕ್ಕೈತ್ರಿ. ಹೇಳ್ರಿ ಯಾರು ಮಾಡ್ಯಾರ ಅಡಿಗೆ? ಯಾರು ಮಾಡ್ಯಾರ ಹೇಳ್ರಿ ಅಡಿಗೆ ಯಾರು ಮಾಡ್ಯಾರ ಹೇಳ್ರಿ? ಚಿಣಗುಂಡ್ಯಾರ ನಂಬರ್ 1 ಇದಕ್ಕೆ. ಈಗ ಬಸ್ ಬಂದ ಹಾಕಿಸ್ಕೊಂಬ ಹಿಟಾಕಿ ಹೇಳ್ತಂದಾರ ಕೇಳ್ರಿ ಕುಳ್ಳವ್ರ.